ಯಾಕಂದ್ರೆ ಬಿಗ್ ಫುಟ್ ಮೂವಿ ತೆಗ್ದಿದಾರಲ್ಲ ಅದು ಇದೇ ಬೆಟ್ಟ ಇದಿರಲ್ಲ ಆ ಬೆಟ್ಟ. ಸೊ ಅಲ್ಲಿ ಪ್ರೆಸಿಡೆಂಟ್ಸ್ ಫೇಸ್ ಅನ್ನ ಕೆತ್ತಿರೋದು. ಪ್ಲೇಸ್ ಹೆಸರು ಬಂದು ಸ್ಪೋಕಿನಿ ಗ್ರೀಕ್ ಅಂತ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲೋಕಿಸ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವೀಗ ನೋಡ್ತಾ ಇರೋದು ಅಮೇರಿಕಾದ ಸೌತ್ ಡಕೋಟಾದಲ್ಲಿರುವಂತಹ ಬ್ಲ್ಯಾಕ್ ಹಿಲ್ಸ್ ನ್ಯಾಷನಲ್ ಫಾರೆಸ್ಟ್. ಸೌತ್ ಡಕೋಟಾದಲ್ಲಿ ಬೆಸ್ಟ್ ಪ್ಲೇಸ್ ಅಂತ ಹೇಳಿದ್ರೆ ರ್ಯಾಪಿಡ್ ಸಿಟಿ, ಬ್ಲ್ಯಾಕ್ ಹಿಲ್ಸ್ ನ್ಯಾಷನಲ್ ಫಾರೆಸ್ಟು, ಮತ್ತು ತುಂಬ ಕ್ಯಾನಿಯನ್ಸ್ಗಳು ಕೂಡ ಇದೆ ಇಲ್ಲಿ. ಬೈಕರ್ಸ್ಗೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ತುಂಬ ಜನ ಆಗಸ್ಟ್ ಮಂತಲ್ಲಿ ಬೈಕರ್ಸು ಇಲ್ಲಿಗೆ ಬರ್ತಾ ಇರ್ತಾರೆ. ನೀವು ಆ ಟೈಮಲ್ಲಿ ವಿಸಿಟ್ ಮಾಡಿದ್ರೆ ಹೋಟೆಲ್ಸ್ ಚಾರ್ಜಸ್ ಎಲ್ಲ ತುಂಬ ಜಾಸ್ತಿ ಇರುತ್ತೆ. ನೀವು ಯಾರಾದರೂ ಬೈಕರ್ಸ್ ಅಲ್ಲ ಅಂತ ಹೇಳಿದ್ರೆ ಅವರು ಸಾಧ್ಯ ಆದಷ್ಟು ಬೇರೆ ಟೈಮಲ್ಲಿ ವಿಸಿಟ್ ಮಾಡೋದಕ್ಕೆ ಟ್ರೈ ಮಾಡಿ. ಈ ಪ್ಲೇಸಲ್ಲಿ ಟಾಪ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಕ್ರೇಜಿ ಹಾರ್ಸ್, ಬ್ಲ್ಯಾಕ್ ಹಿಲ್ಸ್ ನ್ಯಾಷನಲ್ ಫಾರೆಸ್ಟ್, ಮೌಂಟ್ ರಶ್ಮೋರ್, ಡೆಡ್ ವುಡ್, ರ್ಯಾಪಿಡ್ ಸಿಟಿ, ಇನ್ನೂ ತುಂಬ ಇದೆ. ಈ ಬ್ಲ್ಯಾಕ್ ಹಿಲ್ ನ್ಯಾಷನಲ್ ಫಾರೆಸ್ಟಲ್ಲಿ ನಾವು ಫಾಲ್ಸನ್ನು ಕೂಡ ನೋಡ್ಬೋದು. ಸ್ಫಿಯರ್ ಫಿಶ್ ವಾಟರ್ ಫಾಲ್ಸು ತುಂಬ ಚೆನ್ನಾಗಿದೆ. ಡೆವಿಲ್ ಬಾತ್ ಟಬ್ ಕೂಡ ತುಂಬ ಚೆನ್ನಾಗಿದೆ. ಈ ಬೆಟ್ಟಗಳಲ್ಲಿ ನೀವು ಹಳೆ ಕಾಲದ ಬ್ರಿಡ್ಜ್ಗಳನ್ನ ಕೂಡ ನೋಡ್ಬೋದು. ಮತ್ತು ಬಂಡೆಗಳನ್ನ ಕೊರೆದು ಟನಲ್ಸ್ಗಳನ್ನು ಮಾಡಿದ್ದಾರೆ. ಆ ಟನಲ್ಸಿಂದ ನಾವು ಅಮೇರಿಕಾದ 4 ಪ್ರೆಸಿಡೆಂಟ್ಸ್ನ ಕೆತ್ತಿರೋ ಅಂಥ ಆ ಬೆಟ್ಟನ ನಾವು ನೋಡ್ಬೋದು. ನಾವೀಗ ಬಂದಿರೋದು ಮೋಸ್ಟ್ ಸಿನಿಕ್ ವ್ಯೂ. ತುಂಬ ಎತ್ತರಕ್ಕೆ ಬಂದಿದ್ದೀವಿ ಬೆಟ್ಟದ ಮೇಲೆ. ಸೊ ನೀವೀಗ ಅಲ್ಲಿ ನೋಡ್ತಾ ಇದ್ದೀರಲ್ಲ ಆ ಬೆಟ್ಟ. ಸೊ ಅಲ್ಲಿ ಪ್ರೆಸಿಡೆಂಟ್ಸ್ ಫೇಸನ್ನು ಕೆತ್ತಿರೋದು. ಸೊ ಈ ಲೆವೆಲ್ಗೆ, ನಮ್ಮ ಕೈ ಲೆವೆಲ್ಗೆ ಬಂದಿರೋಂಥ ಈ ಬೆಟ್ಟದ ಮೇಲಿಂದ ನಾವು ಅಲ್ಲಿ ನೋಡ್ಬೋದು ಸಿನಿಕ್ ವ್ಯೂ. ಸೊ ಇದನ್ನ ಬ್ಯೂಟಿಫುಲ್ ಸಿನಿಕ್ ವ್ಯೂ ಅಂತ ಹೇಳ್ತಾರೆ. ಜೊತೆಗೆ ಇಲ್ಲಿ ಬರೋದಕ್ಕೆ ಟನಲ್ಗಳು ಕೂಡ ಇದೆ. ಎಲ್ಲ ಓಲ್ಡ್ ಟನಲ್ಗಳಿರೋದು ಇಲ್ಲಿ. ಜೊತೆಗೆ ಏನು ಗ್ರಾನೈಟ್ ರಾಕ್ಗಳನ್ನ ಕೂಡ ಕಟ್ ಮಾಡಿದ್ದಾರೆ. ಸೊ ಅದನ್ನು ನೀವು ನೋಡ್ಬೋದು. ಇದು ಜೊತೆಗೆ ಇದು ಪಾರ್ಕಿಂಗ್ ಪ್ಲೇಸು. ಸೊ ಇದು ಹೈಯೆಸ್ಟ್ ವ್ಯೂ ಪಾಯಿಂಟ್ ಇಲ್ಲಿ. ಈ ಪ್ಲೇಸ್ ನೇಮ್ ಬಂದು ಪೀಟರ್ ನೆರ್ಬರ್ಗ್ ಪ್ಲೇಸು. ಮತ್ತೆ ಇನ್ನೊಂದು ಹೇಳಬೇಕು ಅಂದರೆ ಬಿಗ್ ಫುಟ್ ಮೂವಿ ತೆಗ್ದಿದಾರಲ್ಲ ಅದು ಇದೇ ಬೆಟ್ಟ. In this place, the Bigfoot movie of the sun that we watched a long time ago when I was not in school. So that I know in the scene there starts one pop bomb that has one Bigfoot trap on his leg, then falls down, and a truck goes. Then the Bigfoot saves him, and actually tells. Then the Bigfoot tells the. One minute, let me take that. This pine tree, right? Smells good. What's that? Pine tree, right? Pine trees. Yeah. They smell kind of like vanilla. Mm-hmm. Yeah.
ಬ್ಲ್ಯಾಕ್ ಹಿಲ್ಸ್ ನ್ಯಾಷನಲ್ ಪಾರ್ಕ್ಗೆ. ಸೊ ಅಲ್ಲಿಂದ ಬರೋಂಥ ಕೆಳಗಡೆ ಬರಬೇಕಾದ್ರೆ ರೋಡ್ ಇದು ಐರನ್ ಮೌಂಟೇನ್ ರೋಡು. ಸೊ ಅವರೇ ಐರನ್ ಮೌಂಟೇನ್ ರೋಡಲ್ಲಿ ನಮಗೆ ಒಂದು ಕ್ಯಾಬಿನ್ ಮತ್ತು ಕ್ಯಾಂಪ್ ಗ್ರೌಂಡ್ ಕೂಡ ಇದೆ. ಸೊ ಈ ಪ್ಲೇಸ್ ಹೆಸರು ಬಂದು ಸ್ಪೋಕಿನಿ ಗ್ರೀಕ್ ಅಂತ. ಸೊ ನೀವು ನೋಡ್ತಾ ಇರ್ಬೋದು ಈ ಕಡೆ ಎಲ್ಲ ಕ್ಯಾಂಪ್ ಗ್ರೌಂಡ್ ಇದೆ. ಸೊ ಇದು ಕ್ಯಾಬಿನ್ಸ್ ಅಂತ ಕರೀತಾರೆ. ಇದು ಪೂರ್ತಿ ಕಂಪ್ಲೀಟಾಗಿ ವುಡನ್ನಿಂದ ಮಾಡಿರೋದು. 2 ಟೈಪ್ಸ್ ಆಫ್ ಕ್ಯಾಂಪಿಂಗ್ ಗ್ರೌಂಡ್ ಇದೆ ಇಲ್ಲಿ. ಒಂದು ವಿತ್ ಶವರು ಮತ್ತು ಬೆಡ್ಶೀಟು ಎಲ್ಲ ಕೊಡೋ ಅಂಥ ವುಡನ್ ಕ್ಯಾಬಿನು ದೊಡ್ಡದಾಗಿರುತ್ತೆ ಅದು. ಇನ್ನೊಂದು ಕ್ಯಾಂಪರ್ಸ್ಗೆ ಅಂತ ಹೇಳ್ಬಿಟ್ಟು ಅವರು ಬೆಡ್ ಮಾತ್ರ ಕೊಡ್ತಾಯಿದ್ದಾರೆ, ಜೊತೆಗೆ 2 ಚೇರ್ ಮತ್ತು 4 ಬೆಡ್ ಅಥವಾ 3 ಬೆಡ್ಸ್ ಇರೋವಂಥದ್ದು ಕ್ಯಾಬಿನ್ ಕೊಡ್ತಾಯಿದ್ದಾರೆ. ಕಂಪ್ಲೀಟ್ಲಿ ವುಡನ್ ಮೇಡ್ ಈ ಥರ ಇದೆ. ಜೊತೆಗೆ ಪಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ ಈ ಥರ ಒಂದು ಪ್ಲೇಸ್ ಕೊಟ್ಟಿದ್ದಾರೆ. ಸೊ ಬನ್ನಿ ಮುಂದೆ ತೋರಿಸ್ತೀನಿ. ಸೊ ನಾವು ಕ್ಯಾಂಪಿಂಗ್ ಮಾಡ್ಕೊಳ್ಳೋ ಟೈಮಲ್ಲಿ ಇನ್ ಕೇಸ್ ಏನಾದ್ರು ಲಂಚ್ ಅಥವಾ ಡಿನ್ನರು ಅಥವಾ 2 ಡೇಸ್ 3 ಡೇಸ್ ಇರಬೇಕು ಅಂದ್ಕೊಂಡ್ರು ಈ ಥರ ಚೇರ್ ಕೊಟ್ಟಿದ್ದಾರೆ. ಇಲ್ಲಿ ನಾವೆಲ್ಲ ನಮ್ಮ ಪಿಕ್ನಿಕ್ ಸೆಟಪ್ ಥರ ಮಾಡ್ಕೋಬೋದು ಅಥವಾ ಬರ್ಡೇ ಪಾರ್ಟಿ ಥರ ಮಾಡ್ಕೋಬೋದು. ಜೊತೆಗೆ ಇಲ್ಲಿ ಕ್ಯಾಂಪಿಂಗ್ ಫೈರ್ ಕೂಡ ನಾವು ಹಾಕೋಬೋದು. ಅದು $5ಗೆ ನಿಮಗೆ 10 LB ಬ್ಲಾಕ್ಸ್ನ ಕೊಡ್ತಾರೆ. ಸೊ ನಾವು ಈ ಬ್ಲಾಕ್ಸ್ನ ಸ್ವಲ್ಪನೇ ತೊಗೊಂಡಿರೋದು. ಸೊ ನಮ್ಗೆ ಇಷ್ಟು ಸಾಕು. ಸೊ ಈಗ ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಿದೆಯಲ್ಲ, ಸೊ ಕಂಪ್ಲೀಟಾಗಿ ಅಲ್ಲಿಂದ ಅಲ್ಲಿವರೆಗೂ ಮಿನಿ ಗಾಲ್ಫ್ ಅದು. ಸೊ ಮಕ್ಕಳು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವ್ರಿಗೆ ಟಯರ್ಡೇ ಆಗಲ್ಲ, ಆಡ್ತಾನೇ ಇದ್ದಾರೆ. ಈಗಲೂ ಆಡ್ತಾ ಇದ್ದಾರೆ ನೋಡಿ, ಆ ಕಡೆ ಮತ್ತೆ ಬರ್ತಾರೆ. ಜೊತೆಗೆ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ ಇಲ್ಲಿ ಕಂಪ್ಲೀಟ್. ಇದು ಬರ್ಡ್ ಬಂದು ತುಂಬ ಬರ್ಡ್ಸ್ಗಳಿದೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು. ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ. ಆ ಬರ್ಡ್ಸ್ಗಳೆಲ್ಲ ಬರ್ತಾ ಇದೆ. ಮತ್ತು ಈ ಮರಗಳು ಕೂಡ ತುಂಬ ನ್ಯಾಚುರಲ್ ಆಗಿದೆ, ಏನೂ ಅವರು ಆಲ್ಟ್ರೇಷನ್ ಏನೂ ಮಾಡಿಲ್ಲ. ತುಂಬ ಬ್ಯೂಟಿಫುಲ್ ಆಗಿದೆ ಈ ಪ್ಲೇಸು ಫ್ರೆಂಡ್. ಇರೋದು ಟೆಂಟ್, ಯಾರಾದರೂ ಟೆಂಟ್ನ ತೊಗೊಂಡು ಬಂದು ಹಾಕೋಬೇಕು ಅಂತ ಹೇಳಿದ್ರೆ ಅಲ್ಲಿ ಡೆಸಿಗ್ನೇಟೆಡ್ ಪ್ಲೇಸಸ್ ಪರ್ಟಿಕ್ಯುಲರ್ ಆಗಿ ಆ ಕಡೆ ಅರೇಂಜ್ ಮಾಡಿದ್ದಾರೆ. ಇಲ್ಲಿಂದ ಸ್ಟಾರ್ಟಾಗಿ ಆ ಎಂಡ್ವರೆಗೂ ಹಾಕೋಬೋದು. RVs ಇರೋಂಥವ್ರು US ಅಲ್ಲಿ ನಿಮಗೆ ಗೊತ್ತಲ್ವಾ, ಮನೆಯೆಲ್ಲ ಮಾರಿಬಿಟ್ಟು RV ತೊಗೊಂಡು ವರ್ಲ್ಡ್ US ಕಂಪ್ಲೀಟಾಗಿ RV ರೌಂಡ್ ಮಾಡ್ತಿರ್ತಾರೆ. ಬನ್ನಿ ತೋರಿಸ್ತೀನಿ. ಈಗ ನೋಡ್ತಿದ್ದೀರಲ್ಲ ನೀವು, ಇದು RVಗೆ ಆ ಕಡೆಯಿಂದ ಕ್ಯಾಂಪ್ ಗ್ರೌಂಡು. ಅಲ್ಲಿಂದ ಡೆಸಿಗ್ನೇಟ್ ಆಗಿ ಅಲ್ಲಿವರೆಗೂ ಅವರು ಒಂದು ಮಾರ್ಕ್ ಮಾಡಿರ್ತಾರೆ. ನಿಮಗೆ ಲಾಸ್ಟ್ ಟೈಮ್ ತೋರಿಸಿರೋ ಹಾಗೆ ಅಲ್ಲಿ ಚಾರ್ಜಿಂಗ್ ಕೇಬಲ್ ಕೂಡ ಇರುತ್ತೆ, ಮತ್ತು ವಾಟರ್ ಕೂಡ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಯಾಕಂದರೆ ಅದು ಸ್ವಲ್ಪ ಜಾಸ್ತಿ ಪ್ರೈಸ್ ಆಗಿರೋದ್ರಿಂದ ಕಂಪ್ಲೀಟ್ ಅವ್ರಿಗೆ ಪ್ರೊವೈಡ್ ಮಾಡ್ತಾರೆ, ಎಲ್ಲ ಫೆಸಿಲಿಟೀಸ್ ಇರುತ್ತೆ. ಅದಾದಮೇಲೆ ಸೊ ಈ ಕ್ಯಾಬಿನಲ್ಲಿ ಇರೋಂಥವ್ರು ಮಕ್ಕಳು ಏನಾದರೂ ಆಟಾಡ್ಕೋಬೇಕು ಅಂತ ಹೇಳಿದ್ರೆ ಪ್ಲೇಗ್ರೌಂಡ್ ಕೂಡ ಇದೆ. ಚಿಕ್ಕ ಮಕ್ಕಳು ಆಟಾಡ್ಬೋದು, ದೊಡ್ಡವ್ರು ಕೂಡ ಆಟಾಡ್ಬೋದು, ಅಷ್ಟು ಚೆನ್ನಾಗಿದೆ. ಸೊ ಇದೇ ಥರ ಪ್ಲೇಗ್ರೌಂಡ್ ಕೂಡ ಆ ಕಡೆ ಕೂಡ ಇದೆ ಚಿಕ್ಕದು, ಬಟ್ ಇಲ್ಲಿ ಜಾಸ್ತಿ ಜನ ಆಡ್ತಾಯಿದ್ದಾರೆ. ಇನ್ನವ್ರಿಗೆ ಮತ್ತು ಟೆಂಟ್ ಅವರಿಗೆ ಇಲ್ಲಿ ಒಳಗಡೆ ಶವರ್ ರೂಮ್ ಕೊಟ್ಟಿಲ್ಲ. ಸೊ ಅದಕ್ಕೆ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಇಲ್ಲೊಂದು ಶವರ್ ರೂಮ್ ಥರ ಕಟ್ಟಿದ್ದಾರೆ. ಇಲ್ಲೇ ಬಟ್ಟೆ ಕೂಡ ವಾಶ್ ಮಾಡ್ಕೋಬೋದು ಅವರು. ಅಲ್ಲಿ ಡ್ರೈಯರು ಮತ್ತು ವಾಷರ್ ಎರಡೂ ಇಟ್ಟಿದ್ದಾರೆ. ಜೊತೆಗೆ ಅಲ್ಲೇ ಕೂಡ ಶವರ್ ಕೂಡ ಇಟ್ಟಿದ್ದಾರೆ ಒಳಗಡೆ, ರೆಸ್ಟ್ ರೂಮು ಮತ್ತು ಎಲ್ಲ. ಯಾರಾದರೂ ಇನ್ ಕೇಸು ಬ್ಲ್ಯಾಕ್ ಹಿಲ್ಸಿಂದ ಡೈರೆಕ್ಟ್ ಕೆಳಗಡೆ ಬರೋರು ರೆಸ್ಟ್ ರೂಮ್ ಕೂಡ ಯೂಸ್ ಮಾಡ್ಕೋಬೋದು ಅಂತ ಹೇಳಿದ್ದಾರೆ ಇವರು. ಸೊ ನೀವು ಯಾರಾದರೂ ರೆಸ್ಟ್ ರೂಮ್ಸ್ನ ಹುಡುಕ್ತಾ ಇದ್ದರೆ ಅಲ್ಲೆಲ್ಲೂ ಸಿಕ್ಕಲ್ಲ, ಮೇಲ್ಗಡೆಯಿಂದ ಕೆಳಗಡೆವರೆಗೂ. ಇಲ್ಲೆಲ್ಲ ನೀವು ಬಂದು ಸ್ಟಾರ್ಟಿಂಗಲ್ಲೇ ಇದು ಎಂಡಿಂಗ್ ಪಾಯಿಂಟು. ನೀವು ಇಲ್ಲಿ ಸ್ಟಾಪ್ ಮಾಡಿ, ಇಲ್ಲಿ ಪಿಜ್ಜಾ ಕೂಡ ಅದೆಲ್ಲ ಸಿಗುತ್ತೆ. ಸೊ ನೀವು ಯಾರಾದರೂ ಸ್ಟಾಪ್ ಮಾಡಿದ್ರೆ ಬಂದು ರೆಸ್ಟ್ ರೂಮ್ ಕೂಡ ಯೂಸ್ ಮಾಡ್ಕೋಬೋದು. ಬಟ್ ಅದು ಅಲ್ಲಿ ಪ್ರೈವೇಟ್ ಪ್ರಾಪರ್ಟಿ ಅಂತ ಹಾಕಿದ್ದಾರೆ. ಸೊ ಅಲ್ಲಿಂದ ನಾವು ಕ್ರಾಸ್ ಮಾಡೋ ಹೋಗಿಲ್ಲ ಯಾವುದೇ ವೆಹಿಕಲ್ಸ್ನ. ಯಾರು ಕ್ಯಾಬಿನ್ಸ್ನ ತೊಗೊಂಡಿದ್ದಾರೋ ಅಥವಾ ಈ ಪ್ಲೇಸ್ನ ಬುಕ್ ಮಾಡಿದಾರೋ ಅವರು ಮಾತ್ರ ಇಲ್ಲಿಂದ ಎಂಟರ್ ಆಗಬೇಕು, ಇಲ್ಲಾಂದರೆ ಟೋ ಮಾಡ್ತಾರೆ. ಸೊ ಬನ್ನಿ ಫ್ರೆಂಡ್ಸ್, ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಇದು ನಮ್ಮ ಕ್ಯಾಬಿನು. ಇಲ್ಲಿ ಹೊರಗಡೆ 2 ಚೇರ್ನ ಇಟ್ಟಿದ್ದಾರೆ. ಸೊ ಇದನ್ನ ಒಳಗಡೆ ಎಲ್ಲೂ ಮೂವ್ ಮಾಡೋ ಹಾಗಿಲ್ಲ. ಸೊ ಯೂಸ್ ಮಾಡ್ಕೋಬೋದು. ಒಳಗಡೆ ಕೂಡ 2 ಚೇರ್ ಕೊಟ್ಟಿದ್ದಾರೆ, ಒಂದು ಚಿಕ್ಕದಾದ ಒಂದು ಡೈನಿಂಗ್ ಟೇಬಲ್ ಕೊಟ್ಟಿದ್ದಾರೆ. ಸೊ ಒಳಗಡೆ ಫ್ಯಾಮಿಲಿಗೆ ಅಂತ ಹೇಳ್ಬಿಟ್ಟು ಡಬಲ್ ಬೆಡ್ ಕೊಟ್ಟಿದ್ದಾರೆ. ಕಿಡ್ಸ್ಗೆ ಬಂಕ್ ಬೆಡ್ ಅಂತ ಕೊಟ್ಟಿದ್ದಾರೆ. ಅದು 2 ಮಕ್ಕಳಿದ್ರೆ ಒಬ್ಬರು ಕೆಳಗಡೆ ಮತ್ತು ಇನ್ನೊಬ್ರು ಮೇಲ್ಗಡೆ ಹತ್ತು ಮಲ್ಕೋಬೋದು. ಸೊ ಅವ್ರಿಗೂ ತುಂಬ ಸೂಪರಾಗಿರುತ್ತೆ ಎಕ್ಸ್ಪೀರಿಯೆನ್ಸು. ನಮ್ಮ ಲಿವಿಯ ಒಬ್ಬನೇ ಇರೋದ್ರಿಂದ ಎಲ್ಲಿ ಮಲ್ಕೋತಾನೆ ಅಂತ ಇನ್ನೂ ಕನ್ಫ್ಯೂಷನಲ್ಲಿದ್ದಾನೆ. ನೋಡೋಣ ರಾತ್ರಿ ಎಲ್ಲಿ ಮಲ್ಕೋತಾನೆ ಅಂತ. ಈ ಕ್ಯಾಂಪ್ ಗ್ರೌಂಡಲ್ಲಿ ನಿಮಗೆ ಚೆಕ್-ಇನ್ ಬಂದು ಆಫ್ಟರ್ನೂನ್ 1 o'clock ಇದೆ, ಮತ್ತು ಚೆಕ್ಔಟ್ ಬಂದು ಮಾರ್ನಿಂಗ್ 10 o'clockಗೆ ಚೆಕ್ಔಟ್ ಮಾಡಬೇಕು. ಒಂದು 5 ನಿಮಿಷ ಲೇಟ್ ಆದ್ರೂ ರೂಲ್ಸು ತುಂಬ ಸ್ಟ್ರಿಕ್ಟಾಗಿ ಹಾಕಿದ್ದಾರೆ. ಇಲ್ಲಿ ಒಳಗಡೆ ಕೂಡ ಒಂದು ಬೋರ್ಡಲ್ಲಿ ಹಾಕಿದ್ದಾರೆ.
ಸೊ ಸ್ಟ್ರಿಕ್ಟ್ ಆಗಿದೆ. ನಾವು ನೆಕ್ಸ್ಟ್ ಡೇನ ಕಂಪ್ಲೀಟ್ ಡೇನ ನಾವು ಪೇ ಮಾಡಬೇಕಾಗುತ್ತೆ. ಸೊ ಅದು ಸ್ವಲ್ಪ ನೀವು ನೋಡ್ಕೊಳ್ಳಿ. ನಾವೀಗ ಕ್ಯಾಂಪಿಂಗ್ ಆಲ್ರೆಡಿ ನಾವು ಕ್ಯಾಂಪ್ ಮಾಡ್ತಾ ಇರೋದ್ರಿಂದ ನಾವು ಯಾವುದೇ ಐಟಮ್ಸ್ನ ಹೊರಗಡೆಯಿಂದ ತೆಗ್ದಿಲ್ಲ, ಕಾರಿಂದ ಎಲ್ಲ ಕಾರಲ್ಲೇ ಇದೆ. ಸೊ ಜಸ್ಟ್ ನಮಗೆ ಬೇಕಾಗಿರೋದು ಪಿಲೋಸ್ ಮತ್ತು ಬೆಡ್ಶೀಟು ಮತ್ತು ಈಟೇಬಲ್ ಐಟಮ್ಸ್ ಮಾತ್ರ ತೆಗ್ದಿದ್ದೀವಿ ಅಷ್ಟೇ. ಒಂದು ಫೆಸಿಲಿಟಿ ಏನಂತ ಹೇಳಿದ್ರೆ ಇಲ್ಲಿ ಮಸ್ಕಿಟೋಗಳು ಈವ್ನಿಂಗ್ ಆದರೆ ತುಂಬ ಗ್ರೀನರಿ ಇದೆ ಅಲ್ವಾ, ಮಸ್ಕಿಟೋಗಳು ತುಂಬ ಜಾಸ್ತಿ ಅಂತ ಹೇಳ್ಬಿಟ್ಟು ಒಳಗಡೆ ಮಸ್ಕಿಟೋ ಬ್ಯಾಟ್ ಕೊಟ್ಟಿದ್ದಾರೆ, ಜೊತೆಗೆ ಒಂದು ಮಸ್ಕಿಟೋ ಡೋರ್ ಥರ ಮಾಡಿದ್ದಾರೆ ಇದು. ಸೊ ಇದು ಓಪನ್ ಮಾಡಿದ್ರೆ ಇದು ಮೇನ್ ಡೋರು. ಈ ಮೇನ್ ಡೋರ್ಗೆ ಇಲ್ಲಿ ಒಂದು ಕೀ ಕೊಟ್ಟಿದ್ದಾರೆ. ಈ ಕೀ ಆದಮೇಲೆ ತೆಗೆದ್ರೂ ಬರಲ್ಲ. ಸೊ ಇಲ್ಲಿ ಒಳಗಡೆ ಒಂದು ಸಪ್ರೇಟು ಒಂದು ಲಾಕ್ ಥರ ಇದೆ, ಆ ಲಾಗು ಕೆಳಗಡೆ ಬಿದ್ದಿರುತ್ತೆ. ಸೊ ಇದನ್ನ ಪುಲ್ ಮಾಡಿದ್ರೆ ಆ ಲಾಕ್ ಓಪನ್ ಆಗುತ್ತೆ, ಆವಾಗಲೇ ಈ ಡೋರ್ ಬರೋದು ನಮಗೆ. ಸೊ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಈಗ ನಾನು ಲಾಕ್ ಓಪನ್ ಮಾಡಿದೆ, ಬರ್ತಾ ಇಲ್ಲ. ಸೊ ಈಗ ನಾನು ಇದು ಪುಲ್ ಮಾಡ್ತೀನಿ ನೋಡಿ. ಸೊ ಈ ಪುಲ್ ಮಾಡೋದ್ರಿಂದ ನೋಡಿ ಇದು ಇದೆಯಲ್ಲ, ಇದು ಈ ಕಡೆ ಪಾಯಿಂಟ್ ಇದೆಯಲ್ಲ, ಇದು ಇಲ್ಲಿಗೆ ಬರುತ್ತೆ ನೋಡಿ, ಹಂಗೇನೆ ಬಂತ. ಸೊ ಸೌಂಡ್ ಬಂತ, ಕ್ಲಕ್ ಅಂತ, ಅದು ಓಪನ್ ಆಗಿದೆ. ಸೊ ಇವಾಗ ಓಪನ್ ಆಯಿತು. ಸೊ ಒಳಗಡೆ ನೋಡಿ ಬನ್ನಿ. ನೈಟು 9 ಗಂಟೆ ಆಗಿದೆ. 10:30 ಆದಮೇಲೆ ಇಲ್ಲೇ ಸೈಲೆಂಟ್ ಆಗಿರಬೇಕು. ನೈಟ್ ಟೈಮು ಕ್ವೈಟ್ ಟೈಮ್ ಇರುತ್ತೆ. ಮಾರ್ನಿಂಗ್ 7ವರೆಗೂ ಕ್ವೈಟ್ ಆಗಿರಬೇಕು. ಸೊ ಅದಕ್ಕೆ ನಾವು ಆಲ್ರೆಡಿ ಡಿನ್ನರ್ನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಚಿಕನ್ ಬಿರಿಯಾನಿ ಜೊತೆಗೆ ವಾಟರ್ ಮೆಲಾನು ನಮ್ಮ ಲಿವಿಯೋಗೆ, ಬನಾನಾ, ಆ್ಯಪಲ್ಲು, ಇದು ನಮ್ಮ ಊಟ. ಯಾ ನಮ್ಮ ಲಿವಿಯೋಗೆ ಆ್ಯಪಲ್ ಇಷ್ಟ, ಸೊ ಅದು ಕೂಡ ಕೊಟ್ಟಿದ್ದೀವಿ. ಸೊ ಲಿವಿಯೋಗೆ ಕ್ಯಾಂಡಲ್ ಲೈಟ್ ಡಿನ್ನರ್ ಅಂದರೆ ತುಂಬ ಇಷ್ಟ ಅಲ್ವಾ, ನಾವು ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ನೋಡಿದ್ದೀರಲ್ಲ. ಸೊ ಈಗ ಈ ಕ್ಯಾಂಡಲ್ ಲೈಟಿಗೆ ಅಂಟಿಸ್ಕೊಂಡು ಜೊತೆಗೆ ಕ್ಯಾಂಪ್ ಫೈರ್ ಕೂಡ ಹಾಕ್ಕೊಂಡು ಊಟ ಮಾಡ್ತಾಯಿದ್ದೀವಿ.
ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೆಕ್ಸ್ಟ್ ಟೈಮ್ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ಬಂದು ತಲುಪುತ್ತೆ. ನಮಸ್ಕಾರ.